ಗದಗ್ನಲ್ಲಿ ಅಕ್ರಮವನ್ನ ಗೋಲ್ಮಾಲನ್ನ ಪ್ರಶ್ನೆ ಮಾಡಕ್ ಹೋದಂತ ನ್ಯೂಸ್ ಫಸ್ಟ್ ನ ಗದಗ ರಿಪೋರ್ಟರ್ ಸುರೇಶ್ ಅವರ ಮೇಲೆ ಹಲ್ಲೆಯ ಪ್ರಯತ್ನ ಆಗಿದೆ, ದಬ್ಬಾಳಿಕೆಯಾಗಿದೆ, ಕ್ಯಾಮೆರಾನ ಕಸಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಶ್ನೆ ಮಾಡಕ್ ಹೋಗಿದ್ದೇನು ಸಚಿವ ಯಾರು MLC SV ಸಂಕನೂರ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಖಾಸಗಿ ಜಾಗ, ಅಲ್ಲಿ ಕೂತ್ಕೊಂಡು ಸರ್ಕಾರಿ ಅಧಿಕಾರಿಗಳು ಮತದಾರರ ಹೆಸರನ್ನ ಸೇರ್ಪಡೆ ಮಾಡ್ತಾ ಇದ್ರು. ಅದನ್ನ ಪ್ರಶ್ನೆ ಮಾಡೋಕ್ ಹೋದಂತಹ ಟೈಮ್ನಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಬೆಂಬಲಿಗರು ಹಾಗೆ SV ಸಂಕನೂರ ಅವರು. ನಡೀತಾ ಇದ್ದಿದ್ದೇನು, ಕರ್ನಾಟಕ ಪಶ್ಚಿಮ ಪದವೀಧರರ ಕ್ಷೇತ್ರಕ್ಕೆ ಹೊಸದಾಗಿ ಮತದಾರರ ಪಟ್ಟಿಯನ್ನ ನೋಂದಣಿ ಮಾಡಿಸ್ತಾ ಇದ್ರು MLC. ತಮ್ಮ ಕಚೇರಿಯಲ್ಲೇ ಅಧಿಕಾರಿಗಳನ್ನ ಕರೆಸಿ ನೋಂದಣಿ ಮಾಡಿಸ್ತಾ ಇದ್ರು. ಸರ್ಕಾರಿ ಅಧಿಕಾರಿಗಳು ಇವ್ರ ಕಚೇರಿಗೆ ಬಂದಿದ್ದಾರೆ ನೋಂದಣಿ ಮಾಡೋದಕ್ಕೆ. ಇವತ್ತು ಅಂತಿಮ ದಿನ ಹಿನ್ನೆಲೆಯಲ್ಲಿ ಸೇರ್ಪಡೆಗೆ ಹೆಚ್ಚಿನ ಫೋರ್ಸ್ಫುಲ್ ಆಗಿ ಸೇರ್ಪಡೆ ಮಾಡಲಾಗ್ತಾ ಇತ್ತು, ಬಹಳ ಶರವೇಗದಲ್ಲಿ ಸೇರ್ಪಡೆ ಮಾಡಲಾಗ್ತಾ ಇತ್ತು. ಜೊತೆಗೆ ನಾಳೆಯೂ ಬನ್ನಿ, ನಾಳೆಯೂ ಮಾಡೋಣ ಅಂತ ಹೇಳಿ ಕಳಿಸ್ತಾ ಇದ್ರಂತೆ ಈ ವಿಧಾನ ಪರಿಷತ್ ಸದಸ್ಯ SV ಸಂಕನೂರ ಅವರ ಬೆಂಬಲಿಗರು. ಇದನ್ನ ಪ್ರಶ್ನೆ ಮಾಡಕ್ ಹೋಗಿದ್ದಾರೆ, ಇದನ್ನ ವರದಿ ಮಾಡಕ್ ಹೋಗಿದ್ದಾರೆ ನಮ್ಮ ಗದಗ ಪ್ರತಿನಿಧಿ ಸುರೇಶ್. ಆ ಟೈಮ್ನಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನ ಆಗಿದೆ. ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ, ಕ್ಯಾಮೆರಾನ ಕಿತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಕ್ಯಾಮೆರಾ ಕಸಿದು ಕೊರಳ ಪಟ್ಟಿಯನ್ನ ಹಿಡಿದು MLC ಹಾಗೆ ಬೆಂಬಲಿಗರು ದರ್ಪವನ್ನ ತೋರಿಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ SV ಸಂಕನೂರ ಅವರು ಎಂಥ ಬೇಜವಾಬ್ದಾರಿಯ ಉತ್ತರ ಕೊಟ್ರು ಅನ್ನೋದನ್ನ ಗಮನಿಸಿದ್ರಿ. ನಾನು ಕೇಳೋದು ಒಂದೇ ಪ್ರಶ್ನೆ, ಈಗ ಅಲ್ಲಿ ಯಾವುದೇ ಅಕ್ರಮ ನಡೀತಾ ಇರ್ಲಿಲ್ಲ, ಅಲ್ಲಿ ಏನೋ ತಪ್ಪುಗಳಾಗ್ತಿರ್ಲಿಲ್ಲ ಅಂತಂದ್ರೆ ನಮ್ಮ ಪ್ರತಿನಿಧಿ ಹೋದಾಗ ವಿಡಿಯೋ ರೆಕಾರ್ಡ್ ಮಾಡೋಕ್ ಮುಂದಾದಾಗ ವಿರೋಧ ಯಾಕೆ ವ್ಯಕ್ತಪಡಿಸಬೇಕಾಗಿತ್ತು? ತಪ್ಪೇ ಇಲ್ಲ ಅಂತಂದ್ಮೇಲೆ ಅಲ್ಲಿ ಮುಚ್ಚಿಡುವಂಥದ್ದು ಏನಿದೆ ಅನ್ನೋದು ನನ್ನ ಪ್ರಶ್ನೆ. ನಮ್ಮ ಪ್ರತಿನಿಧಿ ಹೋಗಿದ್ ವರದಿ ಮಾಡೋಕೆ, ಅಲ್ಲಿ ಆಗ್ತಿದ್ದೇನು ಅವರ ಖಾಸಗಿ ಕಾರ್ಯಕ್ರಮ ಅಲ್ಲ, MLC ಅವರ ಮಗನ ಮದುವೆನೋ ಮುಂಜೆನೋ ಅಲ್ಲಿ ಏನ್ ನಡೀತಾ ಇರಲಿಲ್ಲ. ಅಲ್ಲಿ ಆಗ್ತಾ ಇದ್ದಿದ್ದು ಮತದಾರರ ಪಟ್ಟಿಗೆ ಸೇರ್ಪಡೆ ಕಾರ್ಯಕ್ರಮ. ಸರ್ಕಾರಿ ಅಧಿಕಾರಿಗಳು ಬೇರೆ ಇವ್ರ ಕಚೇರಿಗೆ ಬಂದಿದ್ದಾರೆ. ಯಾಕೆ ಬಂದ್ರು ಅಂತ ಪ್ರಶ್ನೆ ಮಾಡ್ಬೇಕಲ್ವಾ, ಹೋಗಿ ಯಾಕೆ ಬಂದ್ರು ಅಂತ ಚೆಕ್ ಮಾಡ್ಬೇಕಲ್ವಾ. ಹಾಗೆ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಅಲ್ಲಿ ಗಮನಿಸ್ತಾ ಇದ್ರಿ SV ಸಂಕನೂರ ಅವ್ರು ಕಚೇರಿನಲ್ಲೇ ಇದ್ರು. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಹೋಗಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಮುಂದಾದಾಗ ಇವ್ರೇನೋ ನಾವೇನೋ ಅಕ್ರಮ ಮಾಡ್ತಾ ಇರೋದು ಹೊರಗಡೆ ಬಂದ್ಬಿಡುತ್ತೆ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. SV ಸಂಕನೂರ ಅವರನ್ನ ಗಮನಿಸ್ತಾ ಇದ್ದೀರಿ. ಅವರ ಕಚೇರಿಯಲ್ಲಿ ಅವರಿದ್ದಂತಹ ಟೈಮ್ನಲ್ಲೇ ನಮ್ಮ ಮನೆ ಅಂತ ಹೇಳಿದ್ರು, ನಮ್ಮ ಮನೆಗೆ ಜಾಯಿಂಟ್ ಆಗಿರುವಂತಹ ಜಾಗ ಅದು ಅಂತ ಹೇಳಿದ್ರು. ಹಂಗ ಅನ್ನಿಸ್ತಾ ಇಲ್ಲ, ಅವ್ರ ಮನೆ ಒಳಗೇನೆ ಸರ್ಕಾರಿ ಅಧಿಕಾರಿಗಳು ಕೂತ್ಕೊಂಡು ಮತದಾರರ ಪಟ್ಟಿಯನ್ನ ರೆಡಿ ಮಾಡ್ತಿದ್ದಾರೆ. ಬಹಳ ಕ್ಲಿಯರ್ ಕಟ್ ಆಗಿ ನ್ಯೂಸ್ ಫಸ್ಟ್ ನ ಕ್ಯಾಮೆರಾದಲ್ಲಿ ಅದು ಸರಿಯಾಗಿದೆ. ನಮ್ಮ ಪ್ರತಿನಿಧಿ ಸುರೇಶ್ ಎಲ್ಲವನ್ನ ರೆಕಾರ್ಡ್ ಮಾಡಿದ್ದಾರೆ. ಆದ್ರೆ ಪ್ರಶ್ನೆ ಮಾಡಿದಂತಹ ಟೈಮ್ನಲ್ಲಿ SV ಸಂಕನೂರ ಅವರ ಉತ್ತರ ಯಾವ ರೀತಿಯಾಗಿತ್ತು ಅನ್ನೋದನ್ನ ಗಮನಿಸಿದ್ರಿ. ನಾವೇನು ಹಲ್ಲೆ ಮಾಡಿಲ್ಲ, ಅಲ್ಲೇನೋ ಸಣ್ಣ ವಾಗ್ವಾದ ಆಯ್ತು ಅಷ್ಟೇ, ನಾವೇನು ಅಕ್ರಮ ಮಾಡ್ತಿರ್ಲಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಖಾಸಗಿ ಜಾಗಕ್ಕೆ ಹೆಂಗ ಬಂದ್ರು, ನಿಮ್ ಮನೆಗೆ ಬಂದ್ರೆ ನೀವು ಬಿಡ್ತೀರಾ ಅಂತ ಕೇಳಿದ್ರು ವಿಧಾನ ಪರಿಷತ್ ಸದಸ್ಯ ಸಂಕನೂರ ಅವರು. ಆದ್ರೆ ಖಾಸಗಿ ಜಾಗಾನೇ ಆಗಿದ್ರು ಇವ್ರು ಮಾಡ್ತಾ ಇದ್ದಿದ್ದೇನು, ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವಂತಹ ಕೆಲಸ ಅಲ್ಲ. ಅದನ್ನ ಮನೇಲಿ ಕೂತ್ಕೊಂಡು ಯಾಕೆ ಮಾಡಬೇಕು, ಸರ್ಕಾರಿ ಅಧಿಕಾರಿಗಳನ್ನ ಮನೆಗೆ ಯಾಕೆ ಕರೆಸ್ಕೊಳ್ಬೇಕು? ಅನುಮಾನ ಮೂಡೋದಿಲ್ವಾ ಯಾರಿಗೆ ಆದ್ರೂ? ಅದು ಡೆಡ್ ಲೈನ್ ಇದ್ದಂತಹ ಟೈಮ್ನಲ್ಲಿ ಇವರು ಏಕಾಏಕಿ ಮತದಾರರ ಹೆಸರನ್ನ ಅಷ್ಟು ತರಾತುರಿಯಲ್ಲಿ ಸೇರ್ಪಡೆ ಮಾಡ್ತಾರೆ ಅಂತಂದ್ರೆ ಪ್ರಶ್ನೆಗಳು ಮೂಡೋದಿಲ್ವಾ, ಅನುಮಾನಗಳು ಹುಟ್ಟೋದಿಲ್ವಾ? ಅದನ್ನೇ ಪ್ರಶ್ನೆ ಮಾಡೋಕೆ ನ್ಯೂಸ್ ಫಸ್ಟ್ ಮುಂದಾಗಿತ್ತು. ನ್ಯೂಸ್ ಫಸ್ಟ್ ಅದನ್ನ ವರದಿ ಮಾಡೋಕೆ ಮುಂದಾದಾಗ ನಮ್ಮ ಪ್ರತಿನಿಧಿ ಸುರೇಶ್ ಅಲ್ಲಿ ತೆರಳಿದಾಗ ಈ ರೀತಿಯಾಗಿ ಗೂಂಡಾ ವರ್ತನೆಯನ್ನ ತೋರಿಸುವಂತಹ ಕೆಲಸವನ್ನ ವಿಧಾನ ಪರಿಷತ್ ಸದಸ್ಯ SV ಸಂಕನೂರ ಹಾಗೆ ಅವರ ಬೆಂಬಲಿಗರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಈಗ ಮುಚ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತಂದ್ರೆ ಅಥವಾ ಮುಚ್ಚಿಡುವಂಥದ್ದು ಏನೂ ಇಲ್ಲ ಅಂತಂದ್ರೆ ಇಷ್ಟು ವಾಗ್ವಾದ, ನಿಮ್ಮ ಮೇಲೆ ಹಲ್ಲೆ, ಇಷ್ಟೆಲ್ಲ ರೋಷಾವೇಶ ಯಾಕೆ ತೋರಿಸ್ಬೇಕಾಗಿತ್ತು? ಅನುಮಾನ ಸಹಜ ಅಲ್ವಾ ಸುರೇಶ್? ನೀವು ಹೋದಾಗ ಏನೇನಾಯ್ತು ಸುರೇಶ್? ಹೌದು ವಿದ್ಯಾ, ಏನು ಗದಗ ನಗರದ ವಕೀಲ್ ಚಾಳದಲ್ಲಿ ಇರ್ತಕ್ಕಂಥ ಏನು MLC SV ಸಂಕನೂರ್ ಅವರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕಳೆದ ಒಂದು ವಾರದಿಂದ ಇಲ್ಲಿ ಏನು ಆಫೀಸರ್ಗಳು, ಗೆಜೆಟೆಡ್ ಅಧಿಕಾರಿಗಳು ಅವ್ರ ಕಚೇರಿಗೆ ಹೋಗಿ ಬರ್ತಾರೆ, ಅಲ್ಲಿ ಕೆಲವೊಂದಿಷ್ಟು ಸಹಿ ಮಾಡಿ ಬರ್ತಾರೆ. ಇಲ್ಲಿ ಅವರ ಕಚೇರಿಯಲ್ಲಿ ಅವ್ರು ಸಿಗ್ತಾ ಇಲ್ಲ ಜನಕ್ಕೆ ಅನ್ನುವಂತ ಆರೋಪ ಕೂಡ ಇತ್ತು. ಇವತ್ತು ಕೂಡ ಕೆಲವೊಂದಿಷ್ಟು ಹೊಸ ಮತದಾರರು ಅಥವಾ ಏನು ಕೆಲವೊಂದಿಷ್ಟು ಸಾರ್ವಜನಿಕರು ಏನು ಅಧಿಕಾರಿಗಳಿದಾರಲ್ಲ ಅವರನ್ನ ಭೇಟಿ ಮಾಡ್ಬೇಕಂತೇಳಿ ಅವ್ರ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಅಲ್ಲಿ ಇರೋದೇ ಇಲ್ಲ. ಇವತ್ತು ಕೂಡ ಅವ್ರು ಇದ್ದಿದ್ದು ಏನು MLC ಇದ್ದಾರೆ ಸಂಕನೂರ್ ಅವರ ಕಚೇರಿಯಲ್ಲಿ.
ಅವರ ಕಚೇರಿಲಿ ಏನ್ ಮಾಡ್ತಿದ್ರು ಅಂದ್ರೆ ಹೊಸ ಏನು ಮತದಾರರ ನೋಂದಣಿ ಮಾಡ್ತಾ ಇದ್ರು. ಅಂದ್ರೆ ಅವರ ಏನೇನು ದಾಖಲೆಗಳಿದಾವೆ ಆ ದಾಖಲೆಗಳಿಗೆ ಎಲ್ಲವಕ್ಕೂ ಗೆಜೆಟೆಡ್ ಆಫೀಸರ್ಗಳ ಸಹಿ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಸಹಿಗಳನ್ನ ಈ ಅಧಿಕಾರಿಗಳು ಅಂದ್ರೆ ಏನು ಗದಗ ನಗರದ ಮುನ್ಸಿಪಲ್ ಕಾಲೇಜ್ ಅಂತಿದೆ ಸರ್ಕಾರಿದು, ಆ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಕುಲಕರ್ಣಿ ಅಂತ ಹೇಳಿ ಅವರು ಅದೇ ಕಚೇರಿಯಲ್ಲಿ ಇರ್ತಾರೆ. ಅಲ್ಲಿ ಕುತ್ಕೊಂಡು ಸಹಿ ಮಾಡ್ತಿರ್ತಾರೆ. ಅದು MLC ಅವರ ಮುಂದ್ಗಡೆ ಕುತ್ಕೊಂಡೆ ಅವರ ಮನೆ ಏನಿದೆ ಅವರ ಮನೆಯಲ್ಲಿ ಕೆಲವೊಂದಿಷ್ಟು ಈ ತರ ನೋಂದಣಿ ಕಾರ್ಯ ಮತ್ತೆ ಅಲ್ಲಿ ಹೋಗಿ ಸಹಿ ಮಾಡಿ ಬರೋದು. ನಾನು ಅದನ್ನು ಕೂಡ ಸ್ಟಿಂಗ್ ಮಾಡಿದ್ದೀನಿ. ಅವ್ರ ಮನೆಯಲ್ಲಿ ಅವರು ಏನು ಕೂತ್ಕೊಂಡು ಅವ್ರ ಜೊತೆಗೆ ಏನು ಅಧಿಕಾರಿಗಳು ಅಥವಾ ಅವ್ರ ಸಿಬ್ಬಂದಿಗಳು ಏನು ಹೊಸ ಮತದಾರ ನೋಂದಣಿಯನ್ನು ಏನು ಮಾಡ್ತಾ ಇದ್ರು ಅದನ್ನು ಕೂಡ ಅಲ್ಲಿ ಅವ್ರ ಮನೆಯಲ್ಲಿ ಕೂಡ ಇದ್ರು. ಖುದ್ದಾಗಿ MLC ಅವ್ರ ಮುಂದೆ ನಡೀತಾ ಇರೋದು ಒಂದು. ಇನ್ನೊಂದು ಜನಸಂಪರ್ಕ ಕಾರ್ಯದಲ್ಲಿ ಕೂಡ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಇದೇ ಅಧಿಕಾರಿಗಳು ರಾಜಾರೋಷವಾಗಿ ಕ್ಯಾಮ್ರಾ ಮುಂದೆನೆ ಸಹಿ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆರೋಪ ಏನಂತಂದ್ರೆ ಇಲ್ಲಿ ಹೊಸ ಮತದಾರರನ್ನ ಅಥವಾ ಏನು ಗೋಲ್ಮಾಲ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಗಳ ಬಂದಿತ್ತು. ಹೀಗಾಗಿ ಅದನ್ನ ಪ್ರಶ್ನೆ ಮಾಡ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಖುದ್ದು MLC ಅವರೇ ಸೇರ್ಕೊಂಡು ಮತ್ತೆ ಅವರ ಬೆಂಬಲಿಗರು ಸೇರ್ಕೊಂಡು ಹಲ್ಲೆ ಮಾಡಿರುವಂತದ್ದು. ಹೀಗಾಗಿ ಸಾಕಷ್ಟು ನೋವು ಉಂಟು ಮಾಡಿದೆ ವಿದ್ಯಾ ಈ ಘಟನೆಗೆ ಸಂಬಂಧಪಟ್ಟಂಗೆ. ನಿಮ್ಮ ಡೇರಿಂಗ್ ರಿಪೋರ್ಟಿಂಗ್ಗೆ ಥ್ಯಾಂಕ್ ಯು ಸುರೇಶ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.